ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಭೂಮಿ ಮೇಲೆ ಅದೆಷ್ಟೋ ಸಾಧು ಸಂತರು, ಪರಮಹಂಸರು, ಅವಧೂತರು ಆಗಿ ಹೋಗಿದ್ದಾರೆ. ಇಂದಿಗೂ ಈ ಮಣ್ಣಿನಲ್ಲಿ ನಮ್ಮ ನಿಮ್ಮ ನಡುವೆಯೇ ಇದ್ದಾರೆ. ಅಂಥವರ ದರ್ಶನ ಸಿಗಬೇಕಂದ್ರೆ 3 ಜನ್ಮಗಳ ಪುಣ್ಯ ಸಂಪಾದನೆ ಮಾಡಿರಬೇಕೆನ್ನುತ್ತಾರೆ. ಇಲ್ಲದಿದ್ದರೆ ಅವರು ನಮ್ಮ ಮುಂದೆ ಹಾದು ಹೋದರೂ ಕೂಡ ಅದರ ಪರಿವೆಯೇ ಇರೋದಿಲ್ಲ. ನಿಜಕ್ಕೂ ಅದೊಂದು ದಿವ್ಯಾನುಭವ ಅಂದ್ರೂ ತಪ್ಪಾಗಲಾರದು. ನಿಮ್ಮಲ್ಲೇ ಯಾರಿಗಾದರೂ ಅಂತಹ ಅನುಭವಗಳಾಗಿದ್ದರೆ, ಸಿದ್ಧಿಪುರುಷರ ಆಶೀರ್ವಾದ ಲಭಿಸಿದ್ರೆ ಅದುವೇ ಈ ಜನ್ಮದ ಪುಣ್ಯ ಅಂತಲೇ ಭಾವಿಸಿ. ಹೀಗೆ ದೇವರನ್ನ ಕಂಡವನು ಸಾಮಾನ್ಯ ಮನುಷ್ಯನಲ್ಲ, ಅವನು ನನ್ನಂತೆಯೇ ಎಂಬ ಶ್ರೀಕೃಷ್ಣನ ವಾಣಿಯಂತೆ ಹುಟ್ಟು ಸಾವಿನ ಕೊಂಡಿಯನ್ನ ಜಯಿಸಿದವನು ನಿಜಕ್ಕೂ ಅಸಾಮಾನ್ಯ ವ್ಯಕ್ತಿಯೇ ಸರಿ. ಅಂತಹ 100 ಮಂದಿಯ ಪೈಕಿ ಈ ಸಂಚಿಕೆಯಲ್ಲಿ ವಿವರಣೆಗೆ ಸಿಲುಕಿದವರು ಅಂದರೆ ಕೇರಳದ ಪೂಜ್ಯ ಶಿವಾನಂದ ಪರಮಹಂಸರು. ನಿಜಕ್ಕೂ ಈ ಪರಮಹಂಸರು ಮಾಡಿದ ಪವಾಡ, ಅವರಿಂದ ಏಳಿಗೆ ಕಂಡ ಲಕ್ಷಾಂತರ ಕುಟುಂಬಗಳು ತಮ್ಮ ಕುಲಗುರುವಾಗಿ ಆರಾಧ್ಯ ದೇವರಂತೆ ಆರಾಧಿಸಿಕೊಂಡು ಬರ್ತಿದ್ದಾರೆ. ಅಲ್ಲದೆ ಶ್ರೀ ಶಿವಾನಂದರೇ ಪೂರ್ವಜನ್ಮದಲ್ಲಿ ಮಹಾಪುರುಷರಾಗಿ ಹುಟ್ಟಿ ಬಂದಿದ್ದರಂತೆ. ಅಷ್ಟಕ್ಕೂ ಶ್ರೀ ಶಿವಾನಂದ ಪರಮಹಂಸರ ಕುರಿತಾದ ಕೆಲವೊಂದಷ್ಟು ವಿಚಾರಗಳನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಪರಮಗುರು ಶಿವಾನಂದರು ಸಿದ್ಧ ವಿದ್ಯಾ ಸಂಪ್ರದಾಯದ ಆದಿ ಗುರುಗಳು ಎಂದೇ ಪ್ರಖ್ಯಾತರಾಗಿದ್ದಾರೆ. ಆದರೆ ಅವರೇ ಪೂರ್ವಜನ್ಮದಲ್ಲಿ ವಡಲೂರಿನ ಶ್ರೀ ಜ್ಯೋತಿ ರಾಮಲಿಂಗ ಸ್ವಾಮಿ ಅಂದರೆ ವಲ್ಲವರು, ಪಳನಿಯ ಶ್ರೀ ಭೋಗರ ಮಹಾಶಯ, ತಿರುಪತಿಯ ಶ್ರೀ ಕೊಂಕಣ ಮಹರ್ಷಿ, ಶ್ರೀ ಕಾಕಭೂಷಂಡಿ ಮಹರ್ಷಿ, ಜಗದ್ಗುರು ಆದಿ ಶಂಕರಾಚಾರ್ಯರು, ಯೇಸು ಕ್ರಿಸ್ತ ಮತ್ತು ಇಸ್ಲಾಂನ ಮಹಮ್ಮದೀಯರಾಗಿ ಜನ್ಮ ತಾಳಿದ್ದಾರೆಂದು ಭಕ್ತಾದಿಗಳು ನಂಬ್ತಾರೆ. ಅದಕ್ಕೆ ಸಾಕಷ್ಟು ಪುರಾವೆಗಳು ಕೂಡ ಸಿಕ್ಕಿವೆ. ಬಾಲ್ಯದಲ್ಲಿ ಶಿವಾನಂದ ಪರಮಹಂಸರ ಹೆಸರು ರಾಮನ್ ನಂಬ್ಯಾರ್ ಎಂದಿತ್ತು. ಕೇರಳದ ವಟಕರದಲ್ಲಿ ಕ್ಷತ್ರಿಯ ಕುಟುಂಬದಲ್ಲಿ ಇವರ ಜನನವಾಗತ್ತೆ. ಬಾಲ್ಯದಿಂದಲೂ ತುಂಬಾ ತೀಕ್ಷ್ಣ ಮನೋಭಾವದವರಾಗಿದ್ರು. ನಂತರ ಸ್ಥಳೀಯವಾಗಿಯೇ ಶಿಕ್ಷಣವನ್ನು ಪಡೆದುಕೊಳ್ತಾರೆ. ಪೊಲೀಸ್ ಇಲಾಖೆಯಲ್ಲಿ ಹುದ್ದೆಯನ್ನು ಪಡೆದುಕೊಳ್ತಾರೆ. ಹೀಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಶಿವಾನಂದರಿಗೆ ಅಲ್ಲಿಂದಲೇ ಬದುಕಿನಲ್ಲಿ ಏರುಪೇರಾಗುವುದಕ್ಕೆ ಶುರುವಾಯಿತು. ಮದುವೆಯಾದ ನಂತರ ಅವರ ಪತ್ನಿ ವಿಚಿತ್ರವಾಗಿ ಆಡುವುದಕ್ಕೆ ಶುರು ಮಾಡಿದ್ರು. ಕೆಲಸದಲ್ಲಿರುವಾಗಲೇ ಏನಾದರೊಂದು ಸುಳ್ಳು ಹೇಳಿ ರಜೆ ತೆಗೆದುಕೊಂಡು ಮನೆಗೆ ಬರುವಂತೆ ಪತ್ರ ಬರೆಯುತ್ತಿದ್ದರಂತೆ. ತನ್ನ ಪತ್ನಿ ಪ್ರೀತಿಯಿಂದ ಕರೆಯುತ್ತಿರುವಾಗ ಬರದಿರೋದಕ್ಕೆ ಅವರ ಮನಸ್ಸು ಒಪ್ಪುತ್ತಿರಲಿಲ್ಲ. ಹೀಗೆ ದೂರದೂರಿನಿಂದ ರಜೆ ಪಡೆದು ಮನೆಗೆ ಬರ್ತಾರೆ ಶಿವಾನಂದರು. ಮನೆಯೊಳಗೆ ಕಾಲಿಟ್ಟ ತಕ್ಷಣವೇ ಅವರ ಪತ್ನಿ ಶಿವಾನಂದರನ್ನ ಕೂರಿಸಿ ಅವರ ಪಾದಗಳನ್ನು ತೊಳೆದು ಶಿವಾನಂದರ ಮಡಿಲಿನಲ್ಲಿ ತಮ್ಮ ತಲೆಯನ್ನಿಟ್ಟು ತಮ್ಮ ಪ್ರಾಣಾರ್ಪಣೆಯನ್ನ ಮಾಡಿಬಿಡ್ತಾರೆ. ಈ ಘಟನೆಯಿಂದ ಶ್ರೀರಾಮನ್ ನಂಬಿಯಾರ್ ಇನ್ನಿಲ್ಲದಂತೆ ಕನಲಿ ಹೋದರು. ಯಾಕಾಗಿ ಈ ರೀತಿಯಾದ ಹತಾಶೆ ನನ್ನನ್ನ ಕಾಡುತ್ತಿದೆ ಎಂದವರೇ ಅದೆಲ್ಲದಕ್ಕೂ ಕಾರಣ ಹುಡುಕುವುದಕ್ಕೆ ಮುಂದಾದರು. ತಮ್ಮ ಕೆಲಸಕ್ಕೆ ರಾಜೀನಾಮೆಯನ್ನ ನೀಡುತ್ತಾರೆ. ಇತ್ತ ಕಡೆ ಮನೆಯನ್ನ ತೊರೆದು ಏಕಾಂತ ವಾಸಕ್ಕೆ ಹೊರಟು ಹೋಗ್ತಾರೆ. ಪಳನಿಯ ಸುಬ್ರಹ್ಮಣ್ಯ ದೇವಾಲಯದ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ. ಈ ವೇಳೆ ವರ್ತ್ಯಾರ್ ನದಿಯಲ್ಲಿ ಸ್ನಾನ ಮಾಡಲು ತೆರಳುತ್ತಿದ್ದಾಗ ಇಬ್ಬರು ಸಿದ್ಧ ಪುರುಷರು ಅವರ ಕಿವಿಯಲ್ಲಿ ಸಿದ್ಧ ವಿದ್ಯೆಯ ಉಪದೇಶವನ್ನ ಮಾಡಿ ಕಣ್ಮರೆಯಾಗ್ತಾರೆ. ಸಿದ್ಧ ವಿದ್ಯೆಯನ್ನ ತಿಳಿದ ಮೊದಲ ವ್ಯಕ್ತಿಯಾಗಿ ಶ್ರೀ ಶಿವಾನಂದ ಪರಮಹಂಸರ ಗುರು ಪರಂಪರೆಯು ನಂಬಿಯಾರ್ ಅವರಿಂದಲೇ ಪ್ರಾರಂಭವಾಯಿತು. ನರ ಮತ್ತು ನಾರಾಯಣ ಎಂಬ ಸಿದ್ಧ ಪುರುಷರೇ ಬಂದು ಶಿವಾನಂದರಿಗೆ ಸಿದ್ಧ ವಿದ್ಯಾದೀಕ್ಷೆಯನ್ನ ನೀಡ್ತಾರೆ. ಆ ಕೂಡಲೇ ಶಿವಾನಂದರು ಸಮಾಧಿ ಸ್ಥಿತಿಗೆ ತಲುಪಿಬಿಟ್ಟರಂತೆ. ಅವರ ದೇಹಕ್ಕೆ ಇರುವೆಗಳು ಮುತ್ತಿಕೊಂಡಿದ್ವು. ಅಲ್ಲದೆ ಇಡೀ ಮೈಯೆಲ್ಲವೂ ಗಿಡ, ಹೂ, ಬಳ್ಳಿಗಳಿಂದ ಆವೃತವಾಗಿತ್ತು. ಅದೆಷ್ಟು ದಿನವಾಗಿತ್ತೋ ತಿಳಿದವರಿಲ್ಲ. ಸ್ವಾಮಿ ಪರಮಹಂಸರನ್ನ ಕಂಡ ಕಲಾಂ ಎಂಬ ಬ್ರಿಟಿಷ್ ಫಾರೆಸ್ಟ್ ಆಫೀಸರ್ ಅವರನ್ನ ಅಪರ ವಾಲ್ಮೀಕಿ ಅಂತ ಕರೀತಾರೆ. ಅದಕ್ಕೆ ಕಾರಣವೂ ಇದೆ. ಅದೇನೆಂದ್ರೆ, ಒಮ್ಮೆ ಬ್ರಿಟಿಷ್ ಅಧಿಕಾರಿ ಕಲಾಂ ಕಾಡಿನಲ್ಲಿ ಮರಗಳನ್ನ ಕಡಿಯುತ್ತಿದ್ದಾಗ ಶ್ರೀ ಶಿವಾನಂದ ಪರಮಹಂಸರು ಸಮಾಧಿ ಸ್ಥಿತಿಯಲ್ಲಿರ್ತಾರೆ. ಅವರ ಕಣ್ಣುಗಳ ಬಿಳಿ ಭಾಗ ಮಾತ್ರ ಕಾಣುತ್ತಿತ್ತಂತೆ. ಕೂಡಲೇ ಈ ವ್ಯಕ್ತಿ ಸಾಮಾನ್ಯನಲ್ಲ ಎಂದರಿತು ಕಾಡಿನಲ್ಲಿ ಸಿಕ್ಕ ಕೆಲವು ಗಿಡಮೂಲಿಕೆಗಳನ್ನು ತಂದು ಶ್ರೀ ಶಿವಾನಂದರ ತಲೆಗೆ ಉಜ್ಜಿ ಅವರಿಗೆ ಸೇವೆ ಸಲ್ಲಿಸ್ತಾರೆ. ಕೂಡಲೇ ಶಿವಾನಂದರ ಕಣ್ಣಾಲಿ ಯಥಾಸ್ಥಿತಿಗೆ ಬಂದಂತೆ. ಈ ಲೋಕದ ಕಲ್ಯಾಣಕ್ಕಾಗಿ ಶ್ರೀ ಶಿವಾನಂದರು ಸಮಾಧಿಯಿಂದ ಎಚ್ಚರಗೊಂಡು ಬ್ರಿಟಿಷ್ ಅಧಿಕಾರಿ ಕಲಾಂರಿಗೆ ಸಿದ್ಧ ವಿದ್ಯಾ ದೀಕ್ಷೆಯನ್ನ ನೀಡ್ತಾರೆ. ಯಾಕಂದ್ರೆ ಅದಾಗಲೇ ಕಲಾಂ ಅವರೇ ಶಿವಾನಂದ ಸ್ವಾಮಿಗಳನ್ನ ಸಮಾಧಿಯಿಂದಿಳಿಸಿ ಪರಮಹಂಸರ ಸೇವೆ ಮಾಡುತ್ತಾನೆಂಬ ಆಶೀರ್ವಾದವೂ ಇತ್ತಂತೆ. ಹಾಗಾಗಿ ಬ್ರಿಟಿಷ್ ಅಧಿಕಾರಿ ಕಲಾಂ ಮುಂದೆ ಪರಮಹಂಸ ಕಲಾಂ ಆಗಿ ಬದಲಾಗ್ತಾರೆ. ನಂತರ ಶ್ರೀ ಶಿವಾನಂದ ಪರಮಹಂಸರು ಇಡೀ ಭಾರತವನ್ನ ಸಂಚರಿಸಿದ ನಂತರ ವಿದೇಶಗಳಿಗೂ ಪ್ರಯಾಣಿಸ್ತಾರೆ. ಸಿಂಗಾಪುರ, ಬರ್ಮಾ, ಥೈಲ್ಯಾಂಡ್, ಮಲೇಷಿಯಾ ಮತ್ತಿತರ ಸ್ಥಳಗಳಿಗೆ ಪ್ರಯಾಣವನ್ನು ಬೆಳೆಸಿ ಸುಮಾರು 6 ಲಕ್ಷ ಜನರಿಗೆ ಸಿದ್ಧ ವಿದ್ಯಾ ದೀಕ್ಷೆಯನ್ನು ನೀಡುತ್ತಾರೆ.
ನಂತರ ವಟಕರ ಅಥವಾ ಬಡಗರದಲ್ಲಿ ಸಿದ್ಧ ಸಮಾಜವನ್ನ ತಮ್ಮ ಮುಖ್ಯ ಕೇಂದ್ರವನ್ನಾಗಿಸಿಕೊಂಡು ಕಾಯಣ್ಣ, ಅಯ್ಯೂರು, ಮಣ್ಣೂರ್ಕರ, ತಮಿಳುನಾಡಿನ ಅಮ್ಮಂಪಾಳಯಂನಲ್ಲಿ ಶಾಖೆಗಳನ್ನು ಸ್ಥಾಪಿಸುತ್ತಾರೆ. ಶ್ರೀ ಸ್ವಾಮಿ ಶಿವಾನಂದ ಪರಮಹಂಸರು ದೈವಿಕ ಅವತಾರವಾಗಿದ್ದು, ಅವರು ಮಾನವರು, ಪ್ರಾಣಿಗಳು ಮತ್ತು ಪಕ್ಷಿಗಳಲ್ಲಿ ಗಾಳಿಯ ರೂಪದಲ್ಲಿ ಒಂದೇ ಜೀವಶಕ್ತಿ ಇದೆ ಎಂದು ಅರಿತುಕೊಳ್ತಾರೆ. ಪಕ್ಷಿಗಳು ಮತ್ತು ಪ್ರಾಣಿಗಳು ಮನುಷ್ಯರಿಗಿಂತ ಹೆಚ್ಚಿನ ಜ್ಞಾನವನ್ನು ಹೊಂದಿವೆ, ಯಾಕಂದ್ರೆ ಅವುಗಳ ಉಸಿರಾಟವು ಏಕ ದಿಕ್ಕಿನ ಏಕಗತಿಯಲ್ಲಿದೆ. ಮಾನವರಲ್ಲಿಯೂ ಕೂಡ ಪ್ರಾಣವು ನಿದ್ರೆಯಲ್ಲಿ ಏಕಗತಿಯಲ್ಲಿದೆ. ಸಿದ್ಧ ವಿದ್ಯಾ ಅಭ್ಯಾಸ ಮಾಡೋದ್ರಿಂದ ಬೆನ್ನುಹುರಿ ಅಂದ್ರೆ ಸುಷುಮ್ನ ನಾಡಿಯ ಮೂಲಕ ಉಸಿರಾಟವು ಒಂದೇ ದಿಕ್ಕಿನಲ್ಲಿ ಚಲಿಸುತ್ತದೆ ಎಂದು ಪರಮಹಂಸರು ಕಂಡುಕೊಂಡರು. ಅವರ ಅನುಭವಗಳನ್ನು ಸಿದ್ಧ ವೇದಂ ಮತ್ತು ಮೋಕ್ಷ ಸೂತ್ರಂ ಎಂಬ ಪುಸ್ತಕಗಳಲ್ಲಿ ದಾಖಲಿಸಲಾಗಿದೆ. ಅವರ ಪ್ರಕಾರ ಪ್ರಾಣಾಯಾಮದಲ್ಲಿ 2 ವಿಧಗಳಿವೆ. ಅವುಗಳಲ್ಲಿ ಒಂದನೆಯದು ಬ್ರಹ್ಮಹರಿ ಪ್ರಾಣಾಯಾಮ, ಎಂದರೆ ಜೇನು ನೊಣದಂತೆ ಶಬ್ದ ಮಾಡುವುದು. 18 ಸಿದ್ಧ ಪುರುಷರು ಕೂಡ ಇದನ್ನ 18 ವಿಭಿನ್ನ ರೀತಿಯಲ್ಲಿ ದೇಹದ ವಿಭಿನ್ನ ಭಂಗಿಗಳೊಂದಿಗೆ ನಿರ್ವಹಿಸುತ್ತಾರಂತೆ. ಈ ಆಯಾಮವನ್ನೇ ಶ್ರೀ ಶಿವಾನಂದ ಪರಮಹಂಸರು ಸ್ಥಾಪಿಸಿದ ಆಶ್ರಮದಲ್ಲಿ ಇಂದಿಗೂ ಅನುಸರಿಸಿಕೊಂಡು ಬರಲಾಗ್ತಿದೆ. ಆದರೆ ಬೇರೆಲ್ಲಿಯೂ ಈ ಕ್ರಮದ ಬಳಕೆಯೇ ಇಲ್ಲ. ಕಠಿಣ ಶಿಸ್ತುಗಳನ್ನು ಅನುಸರಿಸುವ ಸಿದ್ಧ ವಿದ್ಯಾದ ವಿದ್ಯಾರ್ಥಿಗಳಿಗೆ ಕಟ್ಟುನಿಟ್ಟಿನಿಂದ ಈ ಆಯಾಮವನ್ನ ಉಪದೇಶಿಸಲಾಗ್ತಿದೆ. ಇನ್ನು ಎರಡನೆಯದು ಭುಜಗೀಕರಣ. ಪ್ರಾಣಾಯಾಮವು ಧ್ವನಿಯ ತರಂಗಗಳಲ್ಲಿ ಯಾವುದೇ ಸಂಬಂಧವನ್ನ ಹೊಂದಿಲ್ಲ. ಇದು ನಾಗರಾಹವು ಬುಸುಗುಡುವ ಸದ್ದಿನಂತೆ ಪ್ರತಿಧ್ವನಿಸುತ್ತೆ. ಯಾರಾದರೂ ಈ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಬಹುದು. ಬ್ರಹ್ಮ ವಿದ್ಯಾ ಸಂಪ್ರದಾಯದ ಗುರುಗಳು ಇದನ್ನು ಉಪದೇಶಿಸುತ್ತಾರೆ. ಪುರುಷ ಮತ್ತು ಮಹಿಳೆಯ ಮಿಲನದ ಸಮಯದಲ್ಲಿ ಜೀವಶಕ್ತಿಯು ಬೆನ್ನುಹುರಿಯ ಮೂಲಕ ಸುಷುಮ್ನ ನಾಡಿಯ ಒಳಮುಖವಾಗಿ ಚಲಿಸಿ ಬ್ರಹ್ಮರಂಧ್ರವನ್ನ ಸ್ಪರ್ಶಿಸುತ್ತೆ. ನಂತರ ಭ್ರೂಣದಲ್ಲಿ ಕ್ಷಣಿಕವಾಗಿ ಬ್ರಹ್ಮಾನಂದವನ್ನ ಸೃಷ್ಟಿಸುತ್ತೆ ಎಂದು ಶ್ರೀ ಶಿವಾನಂದರು ಹೇಳುತ್ತಿದ್ದರಂತೆ. ಆ ಜೀವಶಕ್ತಿಯೇ ತನ್ನೊಳಗೆ ವಿಲೀನವಾದಾಗ ಬ್ರಹ್ಮಾನಂದವು ಶಾಶ್ವತವಾಗಿರುತ್ತೆ ಎಂದು ಶಿವಾನಂದ ಸ್ವಾಮಿಗಳು ವಿವರಿಸಿದ್ದಾರೆ. ಈ ಪ್ರಾಪಂಚಿಕ ಜೀವ ಸಂಕುಲಗಳ ಬದುಕಿನ ಕಥೆಗಳು ವೈವಿಧ್ಯಮಯವಾಗಿರಬಹುದು, ಆದರೆ ಎಲ್ಲರಲ್ಲೂ ಒಂದೇ ರೀತಿಯ ಜೀವವಿದೆ ಎಂದು ಶ್ರೀ ಶಿವಾನಂದರು ಬೋಧಿಸುತ್ತಿದ್ದರು. ಅಲ್ಲದೆ ಈ ಜೀವವೇ ಮುಖ್ಯವಾಗಿರುವಂಥದ್ದು. ಜೀವದ ಬಗ್ಗೆ ದಯೆ ತೋರುವುದು ಎಂದರೆ ಪ್ರತಿಯೊಂದು ಜೀವಿಯಲ್ಲೂ ಏಕರೂಪವಾಗಿರುವ ಜೀವಶಕ್ತಿಯನ್ನ ಸಿದ್ಧ ವಿದ್ಯಾದ ಸಹಾಯದಿಂದ ತನ್ನೊಳಗೆ ಜೋಡಿಸಿಕೊಳ್ಳುವುದು ಸಿದ್ಧ ಯೋಗಿ ಕರ್ತವ್ಯ ಎಂದು ಬೋಧಿಸುತ್ತಿದ್ದರು. ಈ ಜಗತ್ತಿನಲ್ಲಿರೋದು ಒಂದೇ ಒಂದು ಧರ್ಮ, ಅದು ಈಶ್ವರ ಮಠ. ಈ ಈಶ್ವರನಿಗೆ ಸೇವೆ ಸಲ್ಲಿಸುವುದು ಎಂದರೆ ಗಾಳಿಯ ರೂಪದಲ್ಲಿ ಜೀವಶಕ್ತಿಯನ್ನ ಆಂತರಿಕವಾಗಿ ಮೇಲಕ್ಕೆ ಮತ್ತು ಕೆಳಕ್ಕೆ ಚಲಿಸುವುದು. ಗಾಳಿಯು ಕರ್ಮ, ಮಾಯೆ, ಪಾಪ, ಶರೀರವನ್ನ ಹೊತ್ತು ಚಲಿಸುವಾಗ ಈ ಜಗತ್ತನ್ನ ಸೃಷ್ಟಿಸುತ್ತೆ. ಸಿದ್ಧ ಯೋಗದಿಂದ ಈ ಗಾಳಿಯನ್ನ ನಿಶ್ಚಲಗೊಳಿಸಿದ ನಂತರ ಅದು ಕರ್ಮಯೋಗ, ಪುಣ್ಯಂ, ಸುಕೃತಂ, ಜ್ಞಾನ ಮತ್ತು ರಸಮಣಿ ಆಗತ್ತೆ. ಈಶ್ವರ ಮತ್ತು ಜೀವ ಒಂದೇ. ಈ ಎಲ್ಲ ಜೀವಿಗಳು ಬೇರೆ ಬೇರೆಯಲ್ಲ. ಆತ್ಮ ಸರ್ವವ್ಯಾಪಿ ಮತ್ತು ಅನಂತ. ಎಲ್ಲ ಲೋಕಗಳು ಆತ್ಮದಿಂದ ಹೊರಬಂದವು. 9 ದ್ವಾರಗಳು ತಲೆಯಲ್ಲಿವೆ ಮತ್ತು 6 ಚಕ್ರಗಳು ಮನಸ್ಸಿನಲ್ಲಿರುವ ಬದಲಾವಣೆಗಳು ಮಾತ್ರ. ಇದರ ಬಗ್ಗೆ ಯಾವುದೇ ಅನುಭವವಿಲ್ಲದ ಜನರೊಂದಿಗೆ ವಾದ ಮಾಡುವುದು ಕಸದ ಬುಟ್ಟಿಗೆ ಎಸೆದ ಅನ್ನಕ್ಕಾಗಿ ಕಚ್ಚಾಡುವ ನಾಯಿಗಳಿದ್ದಂತೆ. ಹೊರಗೆ ಕಾಣುವ ಸೂರ್ಯ ಮತ್ತು ಚಂದ್ರರು ಅಹಂಕಾರದ ಮೊಟ್ಟೆಯ ಮೇಲಿನ ಪ್ರತಿಬಿಂಬಗಳಿದ್ದಂತೆ. ಆತ್ಮವು ಎಲ್ಲದಕ್ಕೂ ಕೇಂದ್ರ ಬಿಂದುವಾಗಿದೆ. ವೇದವೂ ಕೂಡ ಇದನ್ನೇ ವ್ಯಾಖ್ಯಾನಿಸುತ್ತೆ. ಅಂದ್ರೆ ಅಹಂ ಬ್ರಹ್ಮಾಸ್ಮಿ, ಒಬ್ಬರ ಸ್ವಂತ ಜೀವಶಕ್ತಿಯನ್ನ ತನ್ನಲ್ಲಿಯೇ ವಿಲೀನಗೊಳಿಸುವ ಕ್ರಿಯೆ. ಜಗತ್ತಿನಲ್ಲಿ ಸಹಸ್ರಾರು ಗುರುಗಳಿರಬಹುದು, ಆದರೆ ಎಲ್ಲ ಗುರುಗಳಿಗೆ ಗುರು ಮನಸ್ಸು ಮಾತ್ರ ಇರಬೇಕು. ಅದಕ್ಕಾಗಿಯೇ ಮನಸ್ಸನ್ನ ಕರ್ಣಗುರು ಅಂತಾರೆ. ಈ ಬಗ್ಗೆ ಶಿವಾನಂದ ಪರಮಹಂಸರು ತಮ್ಮ ಪುಸ್ತಕವಾದ ಲೈಫ್ ಫಾರ್ ವರ್ಲ್ಡ್ ಪೀಸ್ ಪುಸ್ತಕದ 4ನೇ ಅಧ್ಯಾಯದಲ್ಲಿ ಸಮಚಿತ್ತತೆ ಮತ್ತು ಸ್ವಾತಂತ್ರ್ಯವನ್ನ ಸೃಷ್ಟಿಸಲು ಗುರು ಶಿಷ್ಯರ ಲೌಕಿಕ ದೃಷ್ಟಿಕೋನವನ್ನ ತೆಗೆದುಹಾಕಲು ಒಬ್ಬ ಸಂತ ಈ ಸಿದ್ಧ ಉಪದೇಶವನ್ನ ಮಾಡಿದ್ದಾರೆ ಎಂದು ಉಲ್ಲೇಖಿಸುತ್ತಾರೆ. ಸಾವಿರಾರು ಶಿಷ್ಯರಿದ್ದರೂ ತಮಗೆ ಕೇವಲ 2 ಅಥವಾ 3 ಶಿಷ್ಯರು ಮಾತ್ರ ಇದ್ದಾರೆ ಎಂದು ಸ್ವಾಮಿಗಳು ಆಗಾಗ ಹೇಳುತ್ತಿದ್ದಾರಂತೆ. ಅವರಲ್ಲಿ ಒಬ್ಬರು ಪರಮ ಪೂಜ್ಯ ಶ್ರೀ ಸ್ವಾಮಿ ರಮಾನಂದ ಪರಮಹಂಸರು ಮತ್ತು ಎರಡನೆಯವರು ಭಗವಾನ್ ನಿತ್ಯಾನಂದರು. ಶ್ರೀ ಶಿವಾನಂದರು ಶಿಷ್ಯರೊಂದಿಗೆ ಕಾಲ್ನಡಿಗೆಯಲ್ಲೇ ಪ್ರಯಾಣಿಸುತ್ತಿದ್ದಾಗ ಆಂಧ್ರ ಪ್ರದೇಶದ ಸಾಲೂರಿನ ವಿನಾಯಕ ದೇವಸ್ಥಾನಕ್ಕೆ ಬಂದಾಗ ಶ್ರೀ ರಮಾನಂದರನ್ನು ಕರೆದು, ನಾನು ನಿನಗೆ ಬ್ರಹ್ಮಾನಂದ ಅಂದರೆ ಭಗವಂತನ ವಿಶ್ವರೂಪವನ್ನು ತೋರಿಸುತ್ತೇನೆ ಎಂದು ತನ್ನ ವಿಶ್ವರೂಪವನ್ನು ತೋರಿಸಿ ಶ್ರೀ ರಮಾನಂದ ಪರಮಹಂಸರನ್ನ ತಮ್ಮ ಅಗ್ರಗಣ್ಯ ಶಿಷ್ಯ ಅಂತ ಘೋಷಿಸುತ್ತಾರೆ. ಶ್ರೀ ಶಿವಾನಂದ ಪರಮಹಂಸರು ಅನೇಕ ಪವಾಡಗಳನ್ನು ಸೃಷ್ಟಿಸಿದ್ದಾರೆ. ಆದರೆ ಇಂತಹ ತಾಂತ್ರಿಕ ಶಕ್ತಿಗಳು ಜ್ಞಾನೋದಯಕ್ಕೆ ಅಡ್ಡಿಯಾಗ್ತವೆ ಎಂದು ತಮ್ಮ ಶಿಷ್ಯರಿಗೆ ಎಚ್ಚರಿಸುತ್ತಿದ್ದರು.
ಅದಕ್ಕೆ ಒಂದು ಪ್ರಯೋಗವನ್ನು ಮಾಡಿ ತೋರಿಸಿದ್ರು. ಎರಡನೇ ಮಹಾಯುದ್ಧ ಸಮಯದಲ್ಲಿ ಶ್ರೀ ರಮಾನಂದ ಪರಮಹಂಸರು ಶಿವಾನಂದ ಪರಮಹಂಸರನ್ನ ಚೆನ್ನೈನಲ್ಲಿ ಭೇಟಿಯಾಗ್ತಾರೆ. ಭೇಟಿಯಾದವರೇ ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ಗುರುಗಳೇ, ಯೋಗಿಯ ದೇಹದ ಮೇಲೆ ಬಾಂಬ್ ಬಿದ್ದರೆ ದೇಹ ನಾಶವಾಗುತ್ತದೆಯೇ ಅಂತ ಕೇಳ್ತಾರೆ. ಅದಕ್ಕೆ ಶಿವಾನಂದ ಪರಮಹಂಸರು ಹರಿತವಾದ ಚಾಕನ್ನ ತಂದು ತನ್ನ ಮೊಣಕೈಗೆ ಇರಿಯಲು ತಿಳಿಸ್ತಾರೆ. ಇದನ್ನ ಕೇಳಿದೊಡನೆ ಎಲ್ಲರಿಗೂ ಆಶ್ಚರ್ಯವಾಗತ್ತೆ. ಚಾಕುವಿನಿಂದ ತಿವಿದರೂ ಏನೂ ಆಗೋದಿಲ್ಲ. ಆದರೆ ಚಾಕುವಿನ ತುದಿ ಬಾಗಿತ್ತು. ಅಲ್ಲಿ ನೆರೆದಿದ್ದವರಿಗೆ ತನ್ನಲ್ಲಿ ವಜ್ರ ಶರೀರವಿದೆ ಎಂದು ಸಾಬೀತುಪಡಿಸ್ತಾರೆ ಶಿವಾನಂದ ಪರಮಹಂಸರು. ಹೀಗೆ ಮತ್ತೊಂದು ಪವಾಡ ಅಂದ್ರೆ, ಒಮ್ಮೆ 33 kV ವಿದ್ಯುತ್ ತಂತಿಯನ್ನ ಮುಟ್ಟಿತ್ತು. ಕೂಡಲೇ ಆ ಟ್ರಾನ್ಸ್ಫಾರ್ಮರ್ನ ಎಲ್ಲ ಫ್ಯೂಸ್ಗಳು ಸುಟ್ಟು ಹೋದವಂತೆ. ಆದರೆ ಸ್ವಾಮಿಗೆ ಯಾವುದೇ ಹಾನಿಯಾಗಲಿಲ್ಲ. ತಮ್ಮ ಶಿಷ್ಯರಾಗಿದ್ದಂತಹ ಗೋವಿಂದ ಸ್ವಾಮಿಗಳ ಮನೆಯಲ್ಲಿ ಪರಮಹಂಸರು ವಾಸಿಸುತ್ತಿದ್ದಾಗ ಒಂದು ಉಯ್ಯಾಲೆಯ ಮೇಲೆ ಕುಳಿತು ಗೋವಿಂದ ಸ್ವಾಮಿಯನ್ನ ಕರೆದು ಉಯ್ಯಾಲೆಯನ್ನ ತೂಗು ಎಂದರಂತೆ. ಆದರೆ ಗೋವಿಂದ ಸ್ವಾಮಿಗಳು ಎಷ್ಟೇ ಪ್ರಯತ್ನಿಸಿದ್ರೂ ಒಂದಿಂಚು ಕೂಡ ಉಯ್ಯಾಲೆಯನ್ನ ಅಲುಗಾಡಿಸಲು ಸಾಧ್ಯವೇ ಆಗಲಿಲ್ಲ. ನಂತರ ಶಿವಾನಂದರು ಒಬ್ಬ ಚಿಕ್ಕ ಹುಡುಗನನ್ನ ಕರೆದು ಉಯ್ಯಾಲೆಯನ್ನ ತೂಗು ಎಂದರು. ಕೂಡಲೇ ಉಯ್ಯಾಲೆ ಹೂವಿನಂತೆ ತೂಗತೊಡಗಿತ್ತು. ಯೋಗದ ಶಕ್ತಿ ದೈಹಿಕ ಶಕ್ತಿಗಿಂತ ದೊಡ್ಡದು, ಪರಮಾಣು ಬಾಂಬ್ಗಿಂತಲೂ ದೊಡ್ಡದು ಎಂದು ಜನರಿಗೆ ಸಾಬೀತುಪಡಿಸಿದ್ರು ಶಿವಾನಂದ ಪರಮಹಂಸರು. ಹೀಗೆ ಶಿವಾನಂದ ಸ್ವಾಮಿಗಳು 75 ವರ್ಷಗಳವರೆಗೂ ಇಹಲೋಕದಲ್ಲಿದ್ದು ಜೂನ್ 21, 1949ರಂದು ಪಳನಿಯಲ್ಲಿ ಸಮಾಧಿಸ್ಥರಾದರು. ಇಂದಿಗೂ ಜೂನ್ 21ನ್ನ ವಿಶ್ವ ಯೋಗ ದಿನವೆಂದು ಆಚರಿಸ್ತೇವೆ. ಆ ದಿನವೇ ಶ್ರೀ ಶಿವಾನಂದ ಪರಮಹಂಸರು ನಮ್ಮೆಲ್ಲರಿಗೂ ಗುರುಗಳಾಗಿ ಜೀವನದ ಶಿಸ್ತನ್ನ ಉಪದೇಶಿಸುತ್ತಾರೆ. ಪ್ರಾಣ ತ್ಯಜಿಸಿದ ನಂತರ ಶ್ರೀ ಶಿವಾನಂದ ಪರಮಹಂಸರ ಹಣೆಯ ಮೇಲೆ ಸಣ್ಣ ಗೀರು ಬಿದ್ದಿತ್ತಂತೆ. ಯೋಗಿಗಳು ಸಮಾಧಿಯಾದಾಗ ಜೀವಶಕ್ತಿ ಅಂದ್ರೆ ಪ್ರಾಣಶಕ್ತಿ ದೇಹದ ಒಳಗೇ ಇರುತ್ತದಂತೆ. ದೇಹವು ಉಸಿರಾಡುತ್ತಿಲ್ಲದಿದ್ರೂ ಇನ್ನೂ ಜೀವಂತವಾಗಿರುತ್ತಾರೆ. ಅದನ್ನೇ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಈ ರೀತಿಯಾಗಿ ವಿವರಿಸಿದೆ, ನಟಸ್ಯ ಪ್ರಾಣ ಉತ್ಕ್ರಮಂತಿ ಅತ್ರಿವ ಸಮಾವಲಿಯಂತೆ ಎಂದು. ಇವಿಷ್ಟು ಶ್ರೀ ಶಿವಾನಂದ ಪರಮಹಂಸರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.